ಅವಕಾಡೊ ಫಾರ್ಮಿಂಗ್ ಮಾಡುವಾಗ ರೈತರು ಮಾಡುವ ಮಿಸ್ಟೇಕ್ಗಳಲ್ಲಿ ಈ ಮಿಸ್ಟೇಕ್ ಒಂದು ಆಗಿರ್ತದೆ. ನಾರ್ಮಲ್ ಆಗಿ ಇದು ಬೇಸಿಕ್ ಬಂದ್ಬಿಟ್ಟು ಎಲ್ಲ ರೈತರಿಗೆ ಇದು ತಿಳಿದಿರಬೇಕಾದಂಥ ಒಂದು ವಿಷಯ ಆಗಿರ್ತದೆ. ಆದರೂ ತುಂಬ ಜನ ಒಂದು 50% ರೈತರು ಪುನಃ ಅದೇ ಥರ ಮಿಸ್ಟೇಕ್ಗಳನ್ನು ಮಾಡಿ ಗಿಡ ಡ್ಯಾಮೇಜ್ ಆಗೋ ಥರ ಮಾಡ್ಕೋತಾರೆ. ಇದು ಗ್ರಾಫ್ಟಿಂಗ್ ಮಾಡಿರ್ತೀವಿ ನಾವು ಗಿಡಗಳನ್ನ. ಇದು 6ರಿಂದ 8 ತಿಂಗಳು ಗಿಡಗಳು ನಾವು ಸಪ್ಲೈ ಮಾಡಿದಾಗ ಅದು ಗ್ರಾಫ್ಟಿಂಗ್ ಟೇಪ್ ನಾವು ರಿಮೂವ್ ಮಾಡಿರಲ್ಲ. ಅದನ್ನು ನೀವು ಕೇರ್ಫುಲ್ಲಾಗಿ ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಅದನ್ನು ಕಟ್ ಮಾಡಿಬಿಟ್ಟು ಟೇಪ್ಗಳನ್ನ ರಿಮೂವ್ ಮಾಡಿ ಪ್ಲಾಂಟೇಶನ್ ಮಾಡಬೇಕು. ಇಲ್ಲಾಂದ್ರೂ ಪ್ಲಾಂಟೇಶನ್ ಆದಲ್ಲಿಂದ ಇಮಿಡಿಯೇಟ್ ವಿತಿನ್ ವೀಕಲ್ಲಿ ರಿಮೂವ್ ಮಾಡೋದ್ರಿಂದ ಗಿಡ ಡ್ಯಾಮೇಜ್ ಆಗಲ್ಲ. ಇಲ್ಲ ಅಂದರೆ ಆ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೆ ಕಟ್ ಆಗಲ್ಲ, ಅದು ಅಲ್ಲೇ ಲಾಕ್ ಟೈಪ್ ಆಗಿ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ರೈತರು ಈ ಥರ ಸಣ್ಣ ವಿಷಯಗಳು ಒಂದು ಮಿಸ್ಟೇಕ್ಗಳು ಮಾಡೋದ್ರಿಂದ ಗಿಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಕರೆಕ್ಟ್ ಫಾಲೋ ಮಾಡೋದ್ರಿಂದ ಮಾತ್ರ ಸಕ್ಸಸ್ ಬರೋಕ್ಕೆ ಸಾಧ್ಯವಾಗ್ತದೆ. ಇದೇ ರೀತಿ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ರೀತಿಯಾದ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ರೈತರು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.